ದೇವಸ್ಥಾನದ ಹೊಸ್ಲಿನ ದಾಟಿ ಹೆಜ್ಜೆನ ಇಟ್ನೋ ಇಲ್ವೋ ನನಗೆ ಗೊತ್ತಿಲ್ಲದ ಹಾಗೆ ತಲೆ ಸುತ್ತ ಬಿದ್ದೋದೆ. ರಾಜಿ, ನೀನ್ ಈ ರೀತಿ ನೋಡ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ. ಅಮ್ಮ ರಾಜಲಕ್ಷ್ಮಿ, ನೀನ್ ಮಾಡ್ತಿರೋ ಪೂಜೆನ ಭಗ್ನ ಮಾಡ್ಬೇಕು ಅನ್ನೋ ಉದ್ದೇಶ ನನ್ಗಿಲ್ಲಮ್ಮ. ಆದ್ರೆ ನಿನ್ನ ಹೀಗ್ ನೋಡ್ತಾ ಇದ್ರೆ ನನ್ ಮನ್ಸು ತಡ್ಕೊಳ್ಳೋದಿಕ್ಕಾಗ್ತಿಲ್ಲಮ್ಮ. ನಿಧಿ ತಗೊಂಡ್ ಬರೋದಿಕ್ಕೆ ಬೇರೆ ಯಾವ ದಾರಿನೂ ಇಲ್ವೇನಮ್ಮ? ದೊಡ್ಡ ವಿಜಯಗಳು ಯಾವತ್ತು ಚಿಕ್ಕ ಪ್ರಯತ್ನದಿಂದ ಆಗಲ್ಲ ಮಾವ. ಆ ನಿಧಿನ ವಾಸುದೇವ್ನಿಂದ ಕಾಪಾಡೋದಕ್ಕೆ ನಾನು 1 ಹೆಜ್ಜೆ ಇಟ್ರೆ ಅವನು 10 ಹೆಜ್ಜೆ ಇಡ್ತಿದ್ದಾನೆ. ಅದಕ್ಕೆ ಕಡೆ ಪ್ರಯತ್ನವಾಗಿ ನಾನೀ ನಿರ್ಧಾರ ಮಾಡಿದ್ದು. ಒಳ್ಳೇದಕ್ಕೋಸ್ಕರ ಪ್ರಯತ್ನ ಪಡ್ತಿರೋ ನನಗೆ ಯಾವ ತೊಂದ್ರೆನೂ ಆಗಲ್ಲ. ನೀವೆಲ್ಲರೂ ಧೈರ್ಯವಾಗಿರಿ. ಅಬ್ಬ, ಹೇಳ್ತಿದ್ರೇನೆ ಜೀವ ನಿಂತು ಹೋಗ್ತಿದೆ. ನಾನ್ ನಿಲ್ಲಿಸ್ಬಿಡ್ತೀನಪ್ಪ. ಈ ಪೂಜೆ ನಿಲ್ಲಿಸ್ಬಿಡ್ತೀನಿ. ನನ್ ಕೈಲಾಗಲ್ಲ. ಈಗ್ಲೇ ಆ ವಾಸುದೇವಿಗೆ ಹೇಳ್ಬಿಡ್ತೀನಿ. ಏನಾಯ್ತು ರೀ? ಖಾರ ಜಾಸ್ತಿ ಕಾರಣ? ಅಯ್ಯೋ, ಅಷ್ಟೊಂದ್ ಖಾರ ಇದ್ಯಾ? ತಲೆ ಎಲ್ಲ ತಿರುಗ್ತಿದೆ, ಅಷ್ಟು ಖಾರ ಹಾಕಿದ್ಯಾ? ನಾವ್ 7 ಜನ ಇದೀವಿ ಅಂತ ಒಬ್ಬರಿಗೆ 3 ಮೆಣಸಿನ್ಕಾಯಿ ತರ 7 3 21 ದೊಡ್ಡ ಹಸಿ ಮೆಣಸಿನ್ಕಾಯಿನ ರುಬ್ಬಿ 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 ಇಲ್ಲಡಿ ಈ ಉಪ್ಪಿಟ್ಟಿಗೆ ಹಾಕಿದೀನಿ. ಅಷ್ಟೇ ಮಾಡಿದ್ದು. ಒಂದ್ ಸ್ವಲ್ಪ ಉಪ್ಪಿಟ್ಟಿಗೆ ಅಷ್ಟೊಂದು ಮೆಣಸಿನ್ಕಾಯಿ ಹಾಕ್ಬಿಟ್ಯಾ? ಏನ್ ಪಾರ್ವತಿ, ಎಂತ ಕೆಲಸ ಮಾಡ್ದೆ ನೀನು? ಏಯ್, ಸತ್ಯ ಹೇಳೆ, ಇದೆಲ್ಲ ದ್ವೇಷ ತೀರ್ಸ್ಕೊಳ್ಳೋದೇ ಅಲ್ವಾ? ಅಯ್ಯಯ್ಯೋ ಇಲ್ಲ ಅತ್ಗೆ, ನಿಜವಾಗ್ಲೂನೆ ಪ್ರೀತಿಯಿಂದ ಮಾಡಿದ್ದು. ಉಪ್ಪಿಟ್ಟು ಕೆಂಪಗಿರುವಾಗ್ಲೇ ಅನ್ಕೊಂಡೆ ಏನೋ ಸರಿ ಇರಲ್ಲ ಅಂತ. ಯಪ್ಪ, ನಾನು ಅವಾಗ್ಲಿಂದ ಅದನ್ನೇ ಕೇಳ್ತಾ ಇದ್ದೀನಿ. ನನಗಿಂತ ನೋಡ್ದಾಗ್ಲೇ ಅನುಮಾನ ಬಂದ್ಬಿಡ್ತು. ಅಯ್ಯಯ್ಯೋ ಅಂತ ಮಾತಾಡ್ಬೇಡಿ ಅಣ್ಣ. ನಾನೇನ್ ಬೇಕು ಅಂತ ಮಾಡ್ಲಿಲ್ವಲ್ಲ. ಗೊತ್ತಿಲ್ದೆ ಇದ್ರೆ ಜಾನಕಿನ ಕೇಳಿ ತಿಳ್ಕೊಬೇಕಿತ್ತಮ್ಮ. ಉಪ್ಪಿಟ್ಟು ಮಾಡಕ್ ಕೂಡ ಬರಲ್ಲ ಅನ್ಕೊಳ್ತಾರೆ ಅಂತ ಕೇಳಿಲ್ಲ ಭಾವನವ್ರೆ. ಅದಕ್ಕೆ ಅಂತ ಯಾರಾದ್ರೂ ಹೀಗ್ ಮಾಡ್ತಾರಾ? ಇದು ಯಾವ್ದೋ ಹೊಸ ಅಡ್ಗೆ ಇದ್ದಂಗಿದೆಯಮ್ಮ. ಉಪ್ಪಿಟ್ಟು ಪಚಡಿ ಸರಿಯಾಗಿ ಮಾರ್ಕೆಟಿಂಗ್ ಮಾಡಿದ್ರೆ ಒಳ್ಳೆ ಡಿಮ್ಯಾಂಡು ಇರುತ್ತೆ. ಸುಮ್ನೆ ಇರೋ. ಅದ್ಕೆ ಬಡಿಸ್ತಾ ಇದ್ರೆ ಮಧ್ಯದಲ್ಲಿ ತೂರಿ ನಾನು ಸ್ಪೆಷಲ್ ಆಗಿ ಮಾಡಿದೀನಿ ತಿನ್ನಿ ಅಂತ ಉಪ್ಪಿಟ್ಟು ಅಂದ್ರೆ ದ್ವೇಷ ಬರೋ ಹಾಗೆ ಮಾಡ್ಬಿಟ್ಲು. ಕತ್ತೆಗಾಗೋ ವಯಸ್ಸಾಗಿದೆ, ಉಪ್ಮಾ ಮಾಡಕ್ ಬರಲ್ಲ ಅಂದ್ರೆ ಹೇಗೆ? ನಾಳೆ ನಿನ್ ಮಗನಿಗೆ ಮದ್ವೆ ಮಾಡದ್ಮೇಲೆ ಬಂದಿರೋ ಸೊಸೆಗ್ ಗೊತ್ತಾದ್ರೆ ನಿನ್ ಮುಖ ಕೂಗಿದೇನೆ ಉಪ್ಪಿಟ್ಟು ಎಸಿತಾಳೆ. ನಿಮ್ ಮಗಳಿಗೆ ಹೇಗ್ ಸಂಸಾರ ಮಾಡ್ಬೇಕು ಅಂತ ಕಲ್ಸೋದ್ರ ಜೊತೆಗೆ ಅಡಿಗೆಯಲ್ಲಿ ಉಪ್ಪು ಖಾರ ಹಾಕೋದನ್ನು ಕಲ್ಸ್ಕೊಡಿ. ಅದ್ ಹಾಗಲ್ಲ ಅದ್ಗೆ, ಏನೋ ಅರ್ಜೆಂಟ್ ಅಲ್ಲಿ ಈ ರೀತಿ ತಪ್ಪಾಗ್ಬಿಟ್ಟಿದೆ. ಅಯ್ಯೋ, ಎಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ತಂಗಿಯಮ್ಮ? ನಾನ್ ಮಾಡಿದ ಉಪ್ಪಿಟ್ಟಿದೆಯಲ್ಲ ಅದನ್ನ ತಿನ್ನಿ. ಹಾಕ್ ತಂಗಿಯಮ್ಮ, ಹಾಕು. ಅಬ್ಬಾ, ಇಲ್ಲಿಂದ ಜಾರ್ಕೊಂಡ್ರೆ ಒಳ್ಳೇದು. ಇಲ್ಲಾಂದ್ರೆ ನನ್ ಕತೆ ಅಷ್ಟೇ. ಶಿವರಾಜು, ಉಪ್ಪಿಟ್ಟು ಹಾಕಿಸ್ಕೊ. ಅದಕ್ಕೆ ಸ್ವಲ್ಪ ಹೊತ್ತು ನಾನು ಬರ್ತೀನಿ. ಚಿಕ್ಕಮ್ಮ, ನೀವೆಲ್ಲಿಗೆ ಹೋಗ್ತಾ ಇದ್ದೀರಾ? ನನ್ನ ಮಗಳು ತಿಂದೆ, ನಾನ್ ತಿಂತೀನಾ? ನನಗ್ ಬೇಡ. ಮೊದ್ಲೇ ಅಡಿಗೆ ಮಾಡಿ ಬದುಕಿಸ್ದೆ ಅತ್ಗೆ. ಇಲ್ಲ ಅಂದ್ರೆ ಹೊಟ್ಟೆ ಹಸುವಿಗೆ ನಮ್ಮೆಲ್ಲರ ಪ್ರಾಣ ಆಗ್ಲೇ ಹೋಗ್ಬಿಡ್ತಿತ್ತು. ಇದು ಉಪ್ಮಾ ಅಂದ್ರೆ ಅದ್ಭುತ, ಅಮೋಘ, ಸೂಪರ್. ಇಲ್ಲ ಸರ್, ಅಡ್ಗೆ ನಾನೇ ಮಾಡ್ತೀನಿ. ಅತ್ತೆಗೆ ಮಾತು ಕೊಟ್ಟಿದ್ದೀನಿ. ಇಲ್ಲಾಂದ್ರೆ ತೊಂದ್ರೆ ಆಗುತ್ತೆ. ಪರವಾಗಿಲ್ಲ ಸರ್, ನಾನು ಹೋಗಿ ಮಾಡ್ತೀನಿ. ನೀನ್ ಯಾವ ತರ ಕಂಡೀಷನ್ ಅಲ್ಲಿ ಇದೆಯಾ ಅಂತ ನಿಂಗೆ ಗೊತ್ತಾ? ನಾನು ಹೇಗಿದ್ರು ಸರಿ, ಅತ್ತೆ ಮನೇಲಿ ನನ್ ಕೆಲ್ಸನ ನಿಭಾಯಿಸ್ಬೇಕು. ರಾಜಿ, ಅದೆಲ್ಲ ರೂಲ್ಸ್ ಅಲ್ಲ, ನಾವೇ ಮಾಡ್ಕೊಂಡಿರೋದದು. ಈ ಸಲ ಅಮ್ಮಂಗೆ ಮಾಡಕ್ ಹೇಳ್ತೀನಿ ಬಿಡು, ನೀ ರೆಸ್ಟ್ ತಗೋ. ನನ್ ಕೆಲ್ಸನ ನೀವ್ ಮಾಡೋದ್ ಬೇರೆ, ಅತ್ತೆ ಮಾಡೋದ್ ಬೇರೆ. ಅತ್ತೆಗೆ ನನ್ ಕೆಲ್ಸ ಹೇಳಕ್ ಆಗಲ್ಲ ಸರ್. ಸರಿ, ಅದನ್ನ ಮಾಡ್ಬೇಕಲ್ವಾ? ನಾನ್ ಮಾಡ್ತೀನಿ. ಏನು, ನೀವ್ ಅಡ್ಗೆ ಮಾಡ್ತೀರಾ? ಹಾ,
ಆನಿಯನ್ ಕಟ್ ಮಾಡ್ಬೇಕು, ಕೊತ್ತಂಬರಿ ಕಟ್ ಮಾಡ್ಬೇಕು, ಅಷ್ಟ್ ಮಾಡಿದ್ರೆ ಅದಾದ ಹಾಗೆ. ನಾನ್ ನಿನಗೆ ಮುಂಚೆ ಎಷ್ಟೊಂದ್ ಸಲ ಮಾಡ್ಕೊಟ್ಟಿದ್ದೀನಿ. ನೀನು ಜಸ್ಟ್ ರಿಲ್ಯಾಕ್ಸ್ ಆಗು, ನಾನು ಹೋಗಿ ಮ್ಯಾಜಿಕ್ ಮಾಡ್ತೀನಿ ನೋಡು. ಸರ್ ಅದ್ ಹಾಗಲ್ಲ. ಈ ಸರ್ ಹೇಳ್ತಾ ಇರೋದು, ಯು ಜಸ್ಟ್ ಟೇಕ್ ರೆಸ್ಟ್, ಐಲ್ ಟೇಕ್ ಕೇರ್ ಆಫ್ ದಿ ರೆಸ್ಟ್ ಆಫ್ ದಿ ಥಿಂಗ್ಸ್. ಮಲ್ಕೋ. ಫಸ್ಟ್ ಕಿಚನ್ಗೆ ಬಂದ್ಮೇಲೆ ಯಾವುದು ಎಲ್ಲೆಲ್ಲಿದೆ ಅಂತ ನೋಡ್ಕೋಬೇಕು. ಓಕೆ, ಡನ್. ಪಿಕ್ಚರ್ ಸಿಕ್ಕಾಯ್ತು. ಈಗ ಅಡ್ಗೆ ಶುರು ಮಾಡೋದೆ. ಫಸ್ಟ್ ಕಟಿಂಗ್ ಮಾಡಬೇಕು. ಯಾ Dum